ಮಾತಾಡುವಪ್ಪ ಮುಂದಕ್ಕೆ ಯಾರ ಮುನ್ರಾಜ್ ಸರ್. ಸಮಾನ ವೇತನಕ್ಕೆ ಸಮಾನ ವೇತನಕ್ಕೆ ಚಿಕ್ಕಬಳ್ಳಾಪುರ ಸರ್ಕಾರದ ವಿವಿಧ ಇಲಾಖೆಗಳು, ನಿಗಮಗಳು, ಮಂಡಳಿಗಳು ಹಾಗೂ ಸರ್ಕಾರಿ ಸಂಸ್ಥೆಗಳು 16 ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಸುಮಾರು 4.5 ಲಕ್ಷ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಬೇಕು. ಅಲ್ಲಿಯವರೆಗೂ ಸರ್ಕಾರ ಘೋಷಿಸಿರುವ ಪರಿಷ್ಕೃತ ಕನಿಷ್ಠ ವೇತನವನ್ನು ಕಡ್ಡಾಯವಾಗಿ ಮುಂದುವರಿಸಬೇಕು ಅಂತ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಸಂಚಾಲಕ ಎನ್ ಗಂಗಾಧರ್ ಆಗ್ರಹಿಸಿದರು. ನಗರ ಹೊರವಲಯದ ಜಿಲ್ಲಾಡಳಿತ ಭವನದ ಎದುರು ಸೋಮವಾರ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರದ 36 ಇಲಾಖೆ, 52 ನಿಗಮ ಸೇರಿ ವಿವಿಧ ಇಲಾಖೆಗಳ ಗೌರವವನ್ನು ಕಾಪಾಡುತ್ತಾ ತಮ್ಮ ಬದುಕನ್ನೇ ಸೇವೆಗೆ ಮುಡಿಪಾಗಿಟ್ಟು ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ನ್ಯಾಯಯುತ ವೇತನ ನೀಡದೆ ಜೀತದಾಳುಗಳಂತೆ ದುಡಿಸಿಕೊಳ್ಳುವುದು ಅಮಾನವೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಹೊರಗುತ್ತಿಗೆ, ಗುತ್ತಿಗೆ, ದಿನಗೂಲಿ ಹಾಗೂ ಗೌರವಧನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಸರ್ಕಾರದ ಅಧಿಸೂಚನೆಯಂತೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೊಳಿಸದೆ ತಡೆ ಹಿಡಿದಿರುವುದು ಸರಿಯಲ್ಲ. ಕನಿಷ್ಠ ವೇತನ ಕಾಯ್ದೆ 1948ರ ಅನ್ವಯ ಮೇ 22, 2026ರಂದು ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯಂತೆ ಪರಿಷ್ಕೃತ ವೇತನವನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದರು. ಸರ್ಕಾರ ಮೇ ತಿಂಗಳಲ್ಲಿ ಪರಿಷ್ಕೃತ ಕನಿಷ್ಠ ವೇತನ ಜಾರಿ ಆದೇಶ ಹೊರಡಿಸಿ ಜೂನ್ ತಿಂಗಳಲ್ಲಿ ಅದರಂತೆ ವೇತನ ಪಾವತಿಸಿದೆ. ಆದರೆ ಜುಲೈ ತಿಂಗಳಲ್ಲಿ ಮತ್ತೆ ಪರಿಷ್ಕೃತ ವೇತನವನ್ನು ತಡೆ ಹಿಡಿದಿರುವುದು ನೌಕರರಿಗೆ ಮಾಡಿರುವ ಅನ್ಯಾಯವಾಗಿದೆ. ಕೂಡಲೇ ತಡೆ ಹಿಡಿದಿರುವ ವೇತನ ಪರಿಷ್ಕರಣೆಯನ್ನು ಹಿಂಪಡೆದು ಮೇ 22, 2026ರಿಂದಲೇ ಅನ್ವಯವಾಗುವಂತೆ ಬಾಕಿ ಆರ್ಥಿಕ ಸೌಲಭ್ಯಗಳನ್ನು ಒಳಗೊಂಡು ವೇತನ ಪಾವತಿಸಬೇಕು ಅಂತ ಆಗ್ರಹಿಸಿದರು. ಉದ್ದೇಶ ಈಗೇನು 22/6 ಮತ್ತು 2026ರಲ್ಲಿ ಏನು ಕನಿಷ್ಠ ವೇತನ ಒಂದು ಜಾರಿ ಮಾಡಿದ್ರು, ಅದು ಈಗ 2 ತಿಂಗಳಿಂದ ಈಗ ಸ್ಯಾಲ್ರಿ ಮಾಡಿದ್ದಾರೆ. ನೌಕರಿಗೆ ಸ್ಯಾಲ್ರಿ 2 ತಿಂಗಳು ಸ್ಯಾಲ್ರಿ ಮಾಡಿಬಿಟ್ಟು ಈಗ ಇದ್ದಕ್ಕಿದ್ದಂತೆಯೇ ನಾವು ಕೊಡೋದಕ್ಕಾಗೋದಿಲ್ಲ, FD ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಅದನ್ನು ತಡೆ ಹಿಡಿದಿದ್ದಾರೆ. ಅಂದರೆ ಈಗ ಸ್ಯಾಲ್ರಿ ಯಾರಿಗೂ ಆಗ್ತಾಯಿಲ್ಲ, ಈ ತಿಂಗಳು ಮತ್ತು ಇನ್ನೊಂದು ತಿಂಗಳಿಂದ ಯಾರಿಗೂ ಕೊಡ್ತಾ ಇಲ್ಲ. ಬಟ್ ಸುಮಾರು ನೌಕರರು ಈಗೇನು 12,000, 17,000, 15,000 ಬರೀ ಇಷ್ಟೇ ಸಂಬಳ ಕೊಡ್ತಾ ಇದ್ದಾರೆ. ಈಗ ಅದರಲ್ಲಿ ಒಂದು ಸಂಸಾರ ನಡೆಸೋದು ತುಂಬ ಕಷ್ಟಕರ ಆಗಿದೆ. ಆದ್ದರಿಂದ ನಾವು ಈ ಮೂಲಕ, ಈ ಪ್ರತಿಭಟನೆ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವ್ರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಒಂದು ಮನವಿ ಪತ್ರ ಕೊಡಬೇಕು ಅಂದ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತುಂಬ ಅಭಿಪ್ರಾಯವಿದೆ, ಗೌರವ ಇದೆ ನಮಗೆ. ಅವರು ಈಗ 15ನೇ ತಾರೀಕು ಏನು ಸಂಪುಟ ಸಚಿವ ಸ್ಟಾರ್ಟ್ ಆಗುತ್ತೆ, ನಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನು ಈಡೇರಿಸಬೇಕು ಅಂತ ತಮ್ಮ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾಯಿದ್ದೀವಿ. ಮತ್ತು ಇಡೀ ರಾಜ್ಯಾದ್ಯಂತ 4 ಲಕ್ಷ ಚಿಲ್ಲರೆ ಜನ ನಮ್ಮ ನೌಕರರಿದ್ದಾರೆ. ಅವರು ಎಷ್ಟು ಇದು 4 ಲಕ್ಷ ಜನ ನೌಕರರಿಂದ ಒಂದು 20 ಲಕ್ಷ ಒಂದು ಏನು ಜನ ಅಂದರೆ ಅವ್ರ ಫ್ಯಾಮ್ಲಿ ಏನಿದ್ದಾರೆ, ಒಬ್ಬರ ಈಗ 4 ಲಕ್ಷ ನಂಬ್ಕೊಂಡು 20 ಲಕ್ಷ ಜನ ನಾವು ಸಂಸಾರ ಜೀವನ ಮಾಡ್ತಾಯಿದ್ದೀವಿ. ಅದರಿಂದ ನೀವು ಇದನ್ನು ಈಗ ನಮ್ಮ ಏನು ಬೇಡಿಕೆಗಳಿದ್ದಾವೆ, ನೀವು ಹೆಂಗೂ ನಮ್ಗೆ ಯಾವುದೇ ಸೇವಾ ಭದ್ರತೆಗಳನ್ನ ಕೊಟ್ಟಿರೋದಿಲ್ಲ, ಹಾಗೂ ಯಾರಾದರೂ ಹೆಚ್ಚು ಕಮ್ಮಿ ಆದರೆ ಯಾವುದೇ ರೀತಿಯಲ್ಲೂ ಏನೂ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಈಗ ನಮ್ಮ ಎಂಪ್ಲಾಯೀಸ್ಗೆ ಈಗ ಕೆಲವೊಂದು ಇದರಲ್ಲೆಲ್ಲ ಏನು ರೇಷನ್ ಕಾರ್ಡ್ಗಳನ್ನ ಸಮೇತನೂ ಹೆಚ್ಚುವರಿ ವೇತನ ತಗೊಳ್ತಾರೆ ಅಂತ ಅದನ್ನು APL ಕೂಡ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ, ಈಗ ನೀವು ಇದನ್ನು ನಮ್ಮ 4 ಲಕ್ಷ ಏನು ನೌಕರ ಸಮಸ್ಯೆಗಳಿದ್ದಾವೆ, ದಯವಿಟ್ಟು ಆದಷ್ಟು ಬೇಗ ಇದನ್ನು ಪರಿಹಾರ ನೀವು ನಮಗೆ ಮಾಡಿಕೊಡ್ಬೇಕು. ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಸರ್ಕಾರ ನಿರ್ಲಕ್ಷಿಸಿದರೆ ಮುಂಬರುವ ಚುನಾವಣೆಯಲ್ಲಿ 4.5 ಲಕ್ಷ ನೌಕರರು ಹಾಗೂ ಅವರ ಅವಲಂಬಿತರಾದ ಸುಮಾರು 20 ಲಕ್ಷ ಮಂದಿ ತಕ್ಕ ಉತ್ತರ ನೀಡಲಿದ್ದಾರೆ ಅಂತ ಎನ್ ಗಂಗಾಧರ್ ಎಚ್ಚರಿಸಿದರು. ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿಗೊಳಿಸುವುದರ ಜೊತೆಗೆ 16 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ನೌಕರರನ್ನು ಹಂತ ಹಂತವಾಗಿ ಖಾಯಂಗೊಳಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆ ನಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ರಾಜ್ಯ ವಕ್ತಾರ ಸುನಿಲ್ ಕೆಸಿ, ರಾಜ್ಯ ಕಾರ್ಯದರ್ಶಿ CD ವೆಂಕಟೇಶ್, ನೀರಗಂಟಿ ಸಂಘದ ರಾಜ್ಯ ಸಂಚಾಲಕ ರಾಮಕೃಷ್ಣ, ತಾಲೂಕು ಅಧ್ಯಕ್ಷ ನರಸಿಂಹರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶಪ್ಪ, ಪದಾಧಿಕಾರಿಗಳಾದ ಕಲ್ಯಾಣಿ, ಸುಮಿತ್ರಾ, ನಾರಾಯಣಸ್ವಾಮಿ, ಮಂಜುನಾಥ್, ಸುಬ್ರಾಯಪ್ಪ, ಶ್ರೀನಿವಾಸ್, ನಾಗರಾಜು, ಗುರುಮೂರ್ತಿ, ನ್ಯಾತಪ್ಪ, ವೆಂಕಟೇಶ್, ಮಲ್ಲೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹೊರಗುತ್ತಿಗೆ ನೌಕರರು ಭಾಗವಹಿಸಿದರು.